ಮಹಿಳಾ ಸಬಲೀಕರಣ ಮಾಡಬೇಕನ್ನುವಂಥ ಉದ್ದೇಶದಿಂದ ಬಹಳಷ್ಟು ಹೇಳ್ತಾ ಇದ್ದಾರೆ. ಅದರ ಕಳೆದ 3 ವರ್ಷದ ಅಂಕಿ ಸಂಖ್ಯೆ ಕೇಳಿದ್ದೀನಿ ನಾನು. ಒಟ್ಟಾರೆ ರಾಜ್ಯದೊಳಗೆ ಜಿಲ್ಲಾವಾರು ಈಗ 2023-24 ಇಡೀ ರಾಜ್ಯದೊಳಗೆ 83,813 ಅರ್ಜಿ ಸ್ವೀಕೃತ ಆಗ್ಯಾವ. ಅದಕ್ಕೆ ಇಡೀ ರಾಜ್ಯಕ್ಕೆ ಬಹುತೇಕ ಗುರಿ ಕೇವಲ 1,480 ಕೊಟ್ಟಿದ್ದಾರೆ. ಅದರೊಳಗೆ ಸಹಾಯಧನ ಬಿಡು 87 ಮಾತ್ರ. ಈಗ 3-4 ವರ್ಷ ಆಯ್ತು, 87 ಮಾತ್ರ. ಇನ್ನೂ 1,183 ಬಾಕಿ ಉಳಿದಾವು. ಈ ರೀತಿ 3 ವರ್ಷದ ಅಂಕಿ ಸಂಖ್ಯೆ ಹೀಗೆ ಅದ. 25-26 ಅಂತೂ 0 ಅದ ಎಲ್ಲಾನು. ಅವು ಪರಿಶೀಲನೆ ಒಳಗದಾರ ಇರಲಿ. ಅದರ 24, 25, 23, 24 ಆದರೂ ಸಹಿತ ಕಾಲಕ್ಕೆ ಪರಿಶೀಲನೆ ಮಾಡಿ ನೀವೇನು ಭೌತಿಕ ಗುರಿ ಕೊಟ್ಟಿರ್ತಾರ ಆ ಗುರಿಯನ್ನು ತಲುಪಬೇಕಲ್ಲ, ಯಾಕೆ ತಲುಪಿಲ್ಲ ಅಂದ್ರೆ ಮಹಿಳೆಯರ ಸಬಲೀಕರಣ ಬಗ್ಗೆ ನಿಮಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ ಅಂತ ಗೊತ್ತಾಗ್ತದ. ಮಹಿಳೆಯರಿಗೆ ನಿರುದ್ಯೋಗಗಳಾಗಿ ಅವ್ರು ಬೇರೆ ಉದ್ಯೋಗ ಇಲ್ದ ಮನೆಯೊಳಗೆ ಖಾಲಿ ಕೂತಿರ್ತಾರೆ 4 ಗಾಡಿ ಒಳಗ. ಈ ರೀತಿ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಜಾರಿ ಮಾಡುವುದರ ಮುಖಾಂತರ ಮಹಿಳೆಯರನ್ನು ಸಬಲೀಕರಣ ಮಾಡುವಂತ ಕೆಲಸ ಮಾಡ್ಬೇಕನ್ನುವಂಥದ್ದನ್ನು ಸಚಿವರಿಗೆ ಆಗ್ರಹ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಉದ್ಯೋಗಿನಿ ಜಾರಿಗೆ ತಂದಿರೋದೇ ಮಹಿಳಾ ಸಬಲೀಕರಣಕ್ಕೆ. ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣ ಆಗ್ಬೇಕನ್ನೋದು ಅದು ನಮ್ಮ ಇಚ್ಛೆ, ನಮ್ಮ ಸರ್ಕಾರದ ಇಚ್ಛೆ. ಮಾನ್ಯ ಶಾಸಕರು ಬಹುಶಃ ತಪ್ಪು ತಿಳ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಗೃಹಲಕ್ಷ್ಮಿಯನ್ನ ಶಕ್ತಿ ಯೋಜನೆಯನ್ನ ನಾವು ತಂದಿರೋದು. ಅದು ಇಡೀ ರಾಜ್ಯದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇನ್ನು ಇದು ಉದ್ಯೋಗಿನಿ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತಂದ್ರೆ, ತಮ್ಮ ಮುಖಾಂತರ ಅವ್ರಿಗೆ ಹೇಳಬೇಕು ಅಂತಂದ್ರೆ, ಇದು ಆಯಾ ಸ್ಥಳೀಯ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಯೋಜನೆಯನ್ನ ನಾವು ಜಾರಿಗೆ ತರ್ತೀವಿ ಮತ್ತು ಫಲಾನುಭವಿಗಳ ಆಯ್ಕೆಯನ್ನು ಕೂಡ ಸ್ಥಳೀಯ ಮಟ್ಟದಲ್ಲಿ ಶಾಸಕರು ಮಾಡಬೇಕು. ನಮ್ಮ CDPOಗಳಾಗಲಿ DDಗಳಾಗಲಿ ಸತತವಾಗಿ ಹೋಗಿ ಹೇಳಿ, ಯಾಕಂತಂದರೆ ಅವರೇ ಹೇಳದ ಹಾಗೆ 1 ವರ್ಷಕ್ಕೆ ನಮ್ಮ ಭೌತಿಕ ಗುರಿಗಳು 480 ಇದ್ದಾಗ 80,000 ಗಂಟಲೆ ನಮಗೆ ಅರ್ಜಿಗಳು ಬರ್ತವೆ. ನಮಗೆ ಅಂದರೆ ಸ್ಥಳೀಯ ಶಾಸಕರಿಗೆ ಹೋಗಿ ಕೊಡ್ತಾರೆ ನಮ್ಮವರು ಅರ್ಜಿ ಬಂದಿರೋದನ್ನು. ಆ ಅರ್ಜಿಗಳಲ್ಲಿ ಶಾಸಕರು ಆದಷ್ಟು ಶೀಘ್ರವಾಗಿ ನಮಗೆ ಆಯ್ಕೆ ಮಾಡಿ ನಮ್ಮ DDಗಳಿಗೆ ಕೊಟ್ಟರೆ ಮುಂದಿನ ಪ್ರೊಸೆಸ್ ಶುರು ಆಗುತ್ತೆ. ಇದ್ರ ಜೊತೆಯಲ್ಲಿ ಇನ್ನೊಂದು ಏನು ನಮಗೆ ತೊಂದರೆ ಆಗ್ತಾ ಇದೆ ಅಂದರೆ ಅಧ್ಯಕ್ಷರೇ, ಈ ಬ್ಯಾಂಕ್ಗಳು ನಮಗೆ ಸಹಕರಿಸ್ತಾ ಇಲ್ಲ. ಬ್ಯಾಂಕ್ಗಳು ಬಹಳಷ್ಟು ನಾರ್ಮ್ಸ್ಗಳನ್ನು, ಯಾಕಂತಂದರೆ ಆಯ್ಕೆ ಮಾಡಿದಂಥ ಫಲಾನುಭವಿಗಳನ್ನ ಕೊಡೋದ್ರಲ್ಲೇ ಮೊದಲು ತಡ ಮಾಡ್ತಾರೆ ಶಾಸಕರು. ಎಲ್ಲರೂ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ, ಕೆಲವು ಜನ ಮಾಡ್ತಾರೆ. ಭಾಳಷ್ಟು ನಮಗೆ ಆ ರೀತಿ ಕಂಪ್ಲೇಂಟ್ಗಳು ನಮ್ಮ CDPOಗಳು ಸ್ಥಳೀಯ ಮಟ್ಟದಲ್ಲಿ. ಅವ್ರದ್ದೇನು ಅಂತಂದರೆ ಆಯ್ಕೆ ಮಾಡೋದೇ 4-5 ಇರ್ತವೆ, 1000 ಗಂಟಲೆ ಅರ್ಜಿಗಳು ಬರ್ತವೆ, ಒತ್ತಡಗಳಿರ್ತವೆ. ಈ ಹಂತದಲ್ಲಿ ಅವರು ನಾಳೆ ಮಾಡೋಣ ನಾಡದ್ ಮಾಡೋಣ ಅಂತ ಹಾಗೆ ಬಿಟ್ಕೊಂಡು ಹೋಗ್ತಾರೆ. ಇನ್ನು ಬ್ಯಾಂಕ್ಗಳಲ್ಲಿ ಏನಾಗಿದೆ ಅಂತಂದರೆ ಅಧ್ಯಕ್ಷರೇ, ಈ ಸಿಬಿಲ್ ಸ್ಕೋರ್ ಆಧಾರದ ಮೇಲೆ, ಈ ಸಿಬಿಲ್ ಸ್ಕೋರ್ ಅಂದ ತಕ್ಷಣ ಅವರು ಎಲ್ಲಿ ಬೇರೆ ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡಿದ್ದಾರ, ಸರ್ಕಾರದ ಇನ್ನೊಂದು ಇದರಲ್ಲಿ ಸಾಲ ತಗೊಂಡು ಕಟ್ಟಬಾಕಿ ಆಗಿದ್ದಾರ, ಇದೆಲ್ಲನ ಚೆಕ್ ಮಾಡುವಂಥ ಸಂದರ್ಭದಲ್ಲಿ more than 60% ಏನು ಆಯ್ಕೆ ಮಾಡಿ ಶಾಸಕರು ಕಳಿಸಿರೋದ್ರಲ್ಲಿ more than 60% ಮತ್ತೆ ವಾಪಸ್ ನಮ್ಮ DD ಆಫೀಸ್ಗೆ ಬರುತ್ತೆ. ಅದನ್ನು ನಾವು ಮತ್ತೆ ತೆಗೆದುಕೊಂಡು ಹೋಗಿ ಶಾಸಕರ ಮನೆ ಬಾಗಿಲಿಗೆ ಕೊಡೋದು. ಸೊ ಮುಂಚೆ ಇದು ನಾವು ಯಾವ ರೀತಿ ಮಾಡ್ತಾ ಇದ್ವಿ ಅಂದರೆ ಆಫ್ಲೈನ್ನಲ್ಲಿ ನಾವು ಅಪ್ಲಿಕೇಶನ್ನ ತಗೊಳ್ತಾ ಇದ್ವಿ. ಈಗ ಇದು ಆನ್ಲೈನ್ ಆಗಿದೆ ಅಧ್ಯಕ್ಷರೇ. ಮತ್ತು ಬ್ಯಾಂಕ್ಗಳು ಕೂಡ 8-9 ತಿಂಗಳು ನಮ್ಮ ಇದರಲ್ಲಿ ಎಲ್ಲ ಕ್ಲಿಯರ್ ಮಾಡಿ ನಾವು ಬ್ಯಾಂಕ್ಗೆ ಅರ್ಜಿಗಳನ್ನು ಕೊಟ್ಟರು ಕೂಡ, ಆನ್ಲೈನ್ ಮುಖಾಂತರ ನಾವು ಸಲ್ಲಿಸಿದ್ರು ಕೂಡ ಬ್ಯಾಂಕ್ಗಳು 8 ತಿಂಗಳು 9 ತಿಂಗಳು ತಮ್ಮ ಹತ್ರ ಇಟ್ಕೊಂಡು ಕೂತ್ಕೊಳ್ತಾ ಇದ್ದಾವೆ. ಈ ಫಲಾನುಭವಿಗಳು ಬರೋ ಬ್ಯಾಂಕು, ನಮ್ಮ ಮನೆ ಶಾಸಕರನ್ನೇ ಬ್ಯಾಂಕು ಮತ್ತು ಆಫೀಸರ್ ಮನೆ ಅಲ್ದಾಡೋದು ಆಯಿತು. ಮೊನ್ನೆ ನಮ್ಮ CS ಅವರ ಅಧ್ಯಕ್ಷತೆಯಲ್ಲಿ ಇದು SLBC ಅಂತ ಒಂದು ಮೀಟಿಂಗ್ ಕರೆದು ಅದನ್ನು ಬಹಳಷ್ಟು ಬ್ಯಾಂಕರ್ಸ್ಗಳಿಗೆ ನಾವು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಈಗಾಗಲೇ ಭಾಳಷ್ಟು ಸ್ಟ್ರೀಮ್ಲೈನ್ ಮಾಡಿದ್ದೇವೆ. ಯಾಕಂತಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ನಾನು ಕೂಡ 2-3 ಬಾರಿ ಇದ್ರ ಬಗ್ಗೆ ಮೀಟಿಂಗನ್ನು ಮಾಡಿದಾಗ ಭಾಳಷ್ಟು ಸರಳೀಕೃತವಾದಂಥ ಒಂದು ನಾರ್ಮ್ಸನ್ನು ಇಡೋಣ ಅಂತಲೂ ಹೇಳಿದ್ವಿ. ಮತ್ತು ಮೊನ್ನೆ ನಡೆದಂಥ ಬ್ಯಾಂಕರ್ಸ್ ಮೀಟಿಂಗ್ನಲ್ಲೂ ಕೂಡ ಭಾಳಷ್ಟು ನೀವು ಕಠಿಣ ಇದನ್ನು ನೋಡೋಕೆ ಹೋಗಬೇಡಿ. ಯಾಕಂದರೆ ಈ ಫಲಾನುಭವಿಗಳು ಭಾಳಷ್ಟು ಅತ್ಯಂತ ಆರ್ಥಿಕವಾಗಿ ಹಿಂದುಳಿದಂಥವ್ರು, ಬಡವರು ಇರ್ತಾರೆ. ಸೊ ನೀವು ಭಾಳಷ್ಟು ದುರ್ಬಿನ್ನಿಂದ ನೋಡೋಕೆ ಹೋಗಬೇಡಿ, ಭೂತ ಕನ್ನಡಿಯಿಂದ ನೋಡೋಕೆ ಹೋಗಬೇಡಿ ಅಂತೆಲ್ಲ ಮಾಡಿದ್ದೀವಿ ಅಧ್ಯಕ್ಷರೇ. ಸೊ ಸ್ಟ್ರೀಮ್ಲೈನ್ ಆಗಿದೆ. ಆದಷ್ಟು ಬೇಗ ಇದನ್ನು ನಾವು ಕ್ಲಿಯರ್ ಮಾಡ್ತೀವಿ. ಇನ್ನೊಂದು ವಿಳಂಬಕ್ಕೆ ಕಾರಣ ಏನು ಅಂತ ಮಾನ್ಯ ಶಾಸಕರಿಗೆ ಹೇಳೋದಾದರೆ,
ಈ ಗವರ್ನೆನ್ಸ್ದವರು BCM ಸಮೀಕ್ಷೆಯಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ರು ಅಧ್ಯಕ್ಷ. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಈ K2 ಮುಖಾಂತರ, ಈಗ ಆನ್ಲೈನ್ ಆದ್ರಿಂದ K2 ಮುಖಾಂತರ ನಮ್ಮ ಎಲ್ಲ ಇಲಾಖೆಗಳಿಗೆ ಏನು ನಾವು ಟ್ರೆಜರಿ K2 ಇಂದ ನಾವು DBT ಮುಖಾಂತರ ಏನು ನಾವು ಫಲಾನುಭವಿಗಳಿಗೆ ನೇರವಾಗಿ ಹಣ ಹೋಗುತ್ತೆ. ಸ್ವಲ್ಪ ಈ ಗವರ್ನೆನ್ಸ್ದವರು ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಸ್ವಲ್ಪ ವಿಳಂಬ ಆಗಿದೆ. ಬಟ್ ಇನ್ನು 2 ತಿಂಗಳ ಒಳಗಡೆ ಅದು 23-24 24-25 ಈ ವರ್ಷದ ಪ್ರಕ್ರಿಯೆ ಈಗ ಆರಂಭ ಆಗಿದೆ. ಸೊ ಈ 2 ವರ್ಷದ ಫಲಾನುಭವಿಗಳಿಗೆ 2 ತಿಂಗಳ ಒಳಗಡೆ ಈ ಅರ್ಜಿಗಳನ್ನ ನಾವು ಇತ್ಯರ್ಥ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳಿ ಬಯಸ್ತೀವಿ. ಅಧ್ಯಕ್ಷರೇ, ಒಂದು ಮೇಡಮ್ ಅವರೇ, ತಾಲೂಕಿಗೆ 3 ಕೊಡ್ತೀರಿ, ಒಂದು ಜನರಲ್, ಒಂದು ST, ಒಂದು ವಿದ್ಯೆ ಅಂತೇಳಿ. ಯಾರಿಗೆ ಕೊಡ್ಬೇಕು ಹೇಳ್ರಿ? ಅರ್ಜಿ 108 ಇದಾವೆ. 3 ಜನರಿಗೆ ಕೊಡಿ. ಅದನ್ನಾದ್ರೂ ಸ್ವಲ್ಪ ಹೆಚ್ಚಿಗೆ ಮಾಡಿ, ಟಾರ್ಗೆಟ್ ಸ್ವಲ್ಪ ಹೆಚ್ಚಿಗೆ ಮಾಡಿ ಅಧ್ಯಕ್ಷರೇ, ಮುಂದಿನ ಸರಿ ಆದ್ರು. ಮನೆ ಅಧ್ಯಕ್ಷರೇ, ನಮ್ದು ಅವ್ರೇನ್ ಕೇಳಿದ್ರೆ ಅದನ್ನೇ ಹೇಳ ಬಯಸ್ತೇನೆ ನಾನು. ನೀವು ತಾಲೂಕಿಗೆ 2, 3, 4, 5 ಕೊಟ್ರೆ ಮಹಿಳೆಯರ ಸಂಖ್ಯೆ 50% ಅದ. ಮತ್ತು ಎಲ್ಲಾನು ನಿರುದ್ಯೋಗಿ ಬಡ ಕುಟುಂಬಸ್ಥರು ಇರ್ತಾರೆ, ಕೂಲಿ ಮಾಡವ್ರೆ. ಅದನ್ನ ಸಂಖ್ಯೆ ಉಳಿದಕ್ಕೆ ಕಡಿಮೆ ಮಾಡಿದಕ್ಕೆ ಹೆಚ್ಚು ಅನುದಾನ ಕೊಡುವಂತ ಕೆಲಸ ಮಾಡಿ ಮಹಿಳೆಯರು ಸ್ವಾವಲಂಬಗಳಾಗಿ. ನಮ್ಮಲ್ಲಿ ನೇಕಾರಿಕೆ ಉದ್ಯೋಗ ಇರೋದ್ರಿಂದ ಕೂಲಿಕಾರರ ಸಂಖ್ಯೆ ಅವ್ರ ಉದ್ಯೋಗಕ್ಕೆ ಅನುಕೂಲ ಆಗಿಲ್ಲ. ನೇಕಾರ ಉದ್ಯೋಗನೂ ಸಹಿತ ನಿಂತೋಗ್ಯದ. ಅದಕ್ಕೆ ಆ ಸಂಖ್ಯೆಗಳನ್ನು ಹೆಚ್ಚು ಮಾಡ್ಲಿಕ್ಕೆ ಹೆಚ್ಚು ಫಲಾನುಭವಿಗಳ ಆಯ್ಕೆ ಮಾಡಿ ಖಂಡಿತವಾಗ್ಲೂ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದ್ರ ಬಗ್ಗೆ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.